ಅನಂತ ಶೇಷನಾಗರ ಮೇಲೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ವಿಶ್ರಾಂತಿ ಪಡೆಯುತ್ತಿರುವಾಗ ಒಮ್ಮೆ ಭೂಲೋಕದ ಸೌಂದರ್ಯವನ್ನು ನೋಡಬೇಕೆಂದು ಅಂದುಕೊಳ್ಳುತ್ತಾರೆ. ಈ ಆಲೋಚನೆ ಅವರ ಮನದಲ್ಲಿ ಮೂಡುತ್ತಿದ್ದಂತೆ ಭಗವಾನ್ ವಿಷ್ಣು ತನ್ನ ಪ್ರವಾಸದ ತಯಾರಿಯಲ್ಲಿ ನಿರತರಾಗುತ್ತಾರೆ. ಇದನ್ನು ಗಮನಿಸಿದ ಮಾತೆ ಲಕ್ಷ್ಮಿ, ಸ್ವಾಮಿ, ಇಷ್ಟು ಬೇಗ ತಯಾರಿ ಮಾಡುತ್ತಿರುವಿರಿ, ಎಲ್ಲಿಗೆ ಹೊರಡಲು ಮನಸ್ಸು ಮಾಡಿದ್ದೀರಿ ಎಂದು ಕೇಳುತ್ತಾರೆ. ಆಗ ಭಗವಾನ್ ವಿಷ್ಣು, ಲಕ್ಷ್ಮಿ, ನಾನು ಭೂಲೋಕದ ನಾಡುಗಳನ್ನು ನೋಡಲು ಹೊರಡುವೆ ಎಂದು ಹೇಳುತ್ತಾರೆ. ಮಾತೆ ಲಕ್ಷ್ಮಿ ಕೂಡ ಸಂತೋಷದಿಂದ, ಸ್ವಾಮಿ, ನಾನು ನಿಮ್ಮೊಂದಿಗೆ ಬರಬಹುದೇ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣ, ಬರಬಹುದು, ಆದರೆ ಒಂದು ಷರತ್ತು ಇದೆ. ಭೂಮಿಗೆ ಬಂದ ನಂತರ ನೀನು ಉತ್ತರ ದಿಕ್ಕಿಗೆ ನೋಡಬಾರದು ಎಂದು ಮಾತೆ ಲಕ್ಷ್ಮಿಯಿಂದ ವಚನವನ್ನು ಪಡೆಯುತ್ತಾರೆ. ಮಾತೆ ಲಕ್ಷ್ಮಿ ಪತಿಗೆ ವಚನ ಕೊಡುತ್ತಾರೆ. ಮುಂಜಾನೆಯ ಸಮಯದಲ್ಲಿ ಭಗವಾನ್ ವಿಷ್ಣು ಮತ್ತು ಮಾತೆ ಲಕ್ಷ್ಮಿ ಭೂಲೋಕಕ್ಕೆ ಬರುತ್ತಾರೆ. ಸೂರ್ಯೋದಯದ ಹೊಳಪಿನಲ್ಲಿ ಮಳೆ ಬಿದ್ದ ಹಸಿರು ಭೂಮಿ ಹೂವಿನಿಂದ ಅಲಂಕರಿಸಲ್ಪಟ್ಟ ವಧುವಿನಂತೆ ಕಾಣುತ್ತಿರುತ್ತದೆ. ಹಕ್ಕಿಗಳ ಕಲರವ, ತಂಪಾದ ಗಾಳಿ, ಮಣ್ಣಿನ ಪರಿಮಳ, ಎಲ್ಲೆಡೆ ಶಾಂತಿ, ಪಾವಿತ್ರ್ಯ ಹರಡಿರುತ್ತದೆ. ಈ ಅದ್ಭುತ ದೃಶ್ಯವನ್ನು ನೋಡಿ ಲಕ್ಷ್ಮೀ ಮಾತೆ ಮಂತ್ರಮುಗ್ಧರಾಗುತ್ತಾರೆ. ಪತಿಗೆ ಕೊಟ್ಟ ವಚನವನ್ನು ಮರೆತು ಅವರ ಕಣ್ಣುಗಳು ಉತ್ತರ ದಿಕ್ಕಿಗೆ ತಿರುಗುತ್ತದೆ. ಅಲ್ಲಿ ದಿವ್ಯವಾದ ತೋಟವೊಂದು ಹೊಳೆಯುತ್ತಿರುತ್ತವೆ. ಅನೇಕ ಬಣ್ಣದ ಹೂಗಳು ಅರಳಿರುತ್ತವೆ. ಮಧುರವಾದ ಸುಗಂಧವು ಹರಡಿರುತ್ತವೆ. ಹಾಗೆ ಮಾತೆ ಲಕ್ಷ್ಮಿ ಅಲ್ಲಿಗೆ ಹೋಗಿ ಒಂದು ಸುಂದರ ಹೂವನ್ನು ಕಿತ್ತು ತರುತ್ತಾರೆ. ಹೂವನ್ನು ಹಿಡಿದು ಹಿಂತಿರುಗಿದಾಗ ಭಗವಾನ್ ವಿಷ್ಣುವಿನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿರುತ್ತವೆ. ಲಕ್ಷ್ಮಿ, ಅನುಮತಿ ಪಡೆಯದೆ ಇತರರ ವಸ್ತುವನ್ನು ತೆಗೆದುಕೊಳ್ಳುವುದು ಪಾಪ, ಜೊತೆಗೆ ನೀನು ಕೊಟ್ಟ ವಚನವನ್ನೂ ಮೀರಿದೆ ಎಂದು ಹೇಳುತ್ತಾರೆ. ಮಾತೆ ತಲೆಯನ್ನು ತಗ್ಗಿಸಿ ಕ್ಷಮೆ ಕೋರುತ್ತಾರೆ. ಆದರೆ ಸ್ವಾಮಿನಾರಾಯಣ, ಈ ತಪ್ಪಿಗೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹೂ ಕಿತ್ತ ಆ ತೋಟದ ಮಾಲೀಕನ ಮನೆಗೆ 3 ವರ್ಷಗಳ ಕಾಲ ದಾಸಿಯಾಗಿ ಇರಬೇಕು. ನಂತರ ಮಾತ್ರ ನಿನ್ನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಮಾತೆ ಲಕ್ಷ್ಮಿಯ ದಾಸ್ಯ ಜೀವನವು ಪ್ರಾರಂಭವಾಗುತ್ತದೆ. ಮಾತೆ ಲಕ್ಷ್ಮಿ ಬಡ ಮಹಿಳೆಯ ರೂಪದಲ್ಲಿ ಮಾಧವನ ಮನೆಗೆ ಬರುತ್ತಾರೆ. ಆತನ ಹೆಂಡತಿ, ಮಕ್ಕಳು ಎಲ್ಲರೂ ಬಡತನದಲ್ಲಿ ಜೀವನ ಕಳೆಯುತ್ತಿರುತ್ತಾರೆ. ಮಾಧವ ದಯಾಮಯನಾಗಿದ್ದ. ಬಡವೇಷದಲ್ಲಿದ್ದ ಲಕ್ಷ್ಮಿಯ ಮಾತು ಕೇಳಿ, ನಾನೂ ಕೂಡ ಬಡವನು, ಆದರೆ 4ನೇ ಮಗಳಂತೆ ನೀನು ನನ್ನ ಮನೆಯಲ್ಲಿ ಇರಬಹುದು. ನಮಗೆ ಇರುವ ಅಲ್ಪ ಆಹಾರವನ್ನೇ ಹಂಚಿಕೊಳ್ಳೋಣ ಎಂದು ಹೇಳುತ್ತಾನೆ. ಮಾತೆ ಲಕ್ಷ್ಮಿ ದಾಸಿಯಂತೆ ಆ ಮನೆಯಲ್ಲಿ ಉಳಿಯುತ್ತಾರೆ. ಆದರೆ ಅವರ ಆಗಮನದೊಂದಿಗೆ ಮಾಧವನ ಅದೃಷ್ಟವೂ ತಿರುಗುತ್ತದೆ. ಹೂಗಳಿಂದ ಹೆಚ್ಚಿನ ಆದಾಯ, ಹಸುಗಳು, ಹೊಲಗಳು, ಆಭರಣಗಳು, ಸುಂದರ ಮನೆ ಎಲ್ಲವೂ ದೊರಕುತ್ತದೆ. ಮಾಧವ ಯಾವಾಗಲೂ ಆಲೋಚಿಸುತ್ತಿರುತ್ತಾನೆ, ಈ ಮಗಳು ಬಂದ ಮೇಲೆ ನನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಸಂಭವಿಸಿದೆ ಎಂದು. ಹಾಗೆ ವರ್ಷಗಳು ಉರುಳಿದವು. 3 ವರ್ಷಗಳಾದವು. ಒಂದು ದಿನ ಮಾಧವ ತೋಟದಿಂದ ಬಂದಾಗ ತನ್ನ ಮನೆಯ ಮುಂದೆ ದೇವಿಯ ರೂಪದಲ್ಲಿ ಹೊಳೆಯುತ್ತಿರುವ ಮಾತಾ ಲಕ್ಷ್ಮಿಯನ್ನು ಕಾಣುತ್ತಾನೆ. ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಆ ರೂಪ ಬಹಳ ದಿವ್ಯವಾಗಿರುತ್ತದೆ. ಮಾಧವ ತಲೆಬಾಗಿ, ಹೇ ಮಾತೆ, ಅಜ್ಞಾನದಿಂದ ನಿಮ್ಮಿಂದ ಕೆಲಸ ಮಾಡಿಸಿಕೊಂಡೆವು, ದಯವಿಟ್ಟು ನಮ್ಮನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಮಾತೆ ಲಕ್ಷ್ಮಿ, ಮಾಧವ, ನೀನು ದಯಾಳು ವ್ಯಕ್ತಿ. ಇಷ್ಟು ವರ್ಷ ನನ್ನನ್ನು ಮಗಳಂತೆ ನೋಡಿಕೊಂಡೆ. ನಿನ್ನ ಕುಟುಂಬದಲ್ಲಿ ಎಂದಿಗೂ ಸಂಪತ್ತಿನ ಕೊರತೆ ಇರದು. ನಿನ್ನ ಮನೆ ಸಂತೋಷದಿಂದ ತುಂಬಿರಲಿ ಎಂದು ಹರಸುತ್ತಾರೆ. ಇದನ್ನು ಹೇಳಿ ಮಾತೆ ಲಕ್ಷ್ಮಿ ಭಗವಾನ್ ವಿಷ್ಣುವಿನ ದಿವ್ಯ ರಥದಲ್ಲಿ ಕುಳಿತು ವೈಕುಂಠಕ್ಕೆ ಹಿಂದಿರುಗುತ್ತಾರೆ. ಈ ಕಥೆಯ ಸಂದೇಶ: ಅನುಮತಿ ಪಡೆಯದೆ ಇತರರ ವಸ್ತುಗಳನ್ನು ತೆಗೆದುಕೊಳ್ಳಬಾರದು, ಹಾಗೆ ವಚನವನ್ನು ಮೀರಬಾರದು, ಮತ್ತು ದಯೆ, ಅತಿಥಿ ಸತ್ಕಾರದಿಂದಲೂ ದೇವರ ಅನುಗ್ರಹ ದೊರೆಯುತ್ತದೆ.